ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ರೋಮಿಯೋ ಆ್ಯಂಡ್ ಜೂಲಿಯೆಟ್ದ ನಾಟಕವನ್ನು ಡಿಸ್ಕಷನನ್ನು ಮಾಡೋಣ. ಈ ನಾಟಕವನ್ನು ಬರೆದಂಥವರು ವಿಲಿಯಮ್ ಶೇಕ್ಸ್ಪಿಯರ್ ಅವರು ಜಗತ್ತಿನ ಪ್ರಖ್ಯಾತ ನಾಟಕಕಾರ ಅಂತ ಹೇಳ್ತೀವಿ. ಇವರು 37 ನಾಟಕಗಳನ್ನು ಬರ್ತಾರೆ. ಅದರಲ್ಲಿ ಕಾಮಿಡಿ ಆಗಿರ್ಬೋದು, ಟ್ರಾಜಿಡಿಗಳಾಗಿರ್ಬೋದು, ಬಹಳಷ್ಟು 37 ನಾಟಕಗಳನ್ನು ಬರ್ತಾರೆ. ಅದರಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಕೂಡ ಒಂದು. ಈ ರೋಮಿಯೋ ಆ್ಯಂಡ್ ಜೂಲಿಯೆಟ್ ರೊಮ್ಯಾಂಟಿಕ್ ಟ್ರಾಜಿಡಿ ಅಂತ ಕರಿತೀವಿ. ಇದೊಂದು ದುಃಖಾಂತ ನಾಟಕ ಅಂತ ಕರಿತೀವಿ. ಯಾಕಂತಂದರೆ ಕೊನೆಯಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಸತ್ತು ಹೋಗ್ತಾರೆ. ಹಾಗಾಗಿ ಇದನ್ನೇನಂತ ದುಃಖಾಂತ ನಾಟಕ ಅಂತ ಕರಿತೀವಿ. ಇನ್ನು ಈ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಪೊಯಮನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಬ್ಯಾಕ್ಗ್ರೌಂಡನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ, ದ ಟೂ ನೋಬೆಲ್ ಫ್ಯಾಮ್ಲೀಸ್ ಆಫ್ ವೆರೋನಾ, ದ ಕ್ಯಾಪ್ಲೆಟ್ಸ್ ಆ್ಯಂಡ್ ಮ್ಯಾಂಟಗೂಸ್. ಕೇಳಿ ಮಕ್ಕಳೇ, ಇಲ್ಲಿ ವೆರೋನಾ ಸಿಟಿ ಒಳಗೆ ಕ್ಯಾಪ್ಲೆಟ್ಸ್ ಆ್ಯಂಡ್ ಮ್ಯಾಂಟಗೂಸ್ ಅಂತ ಎರಡು ಎನಿಮೀಸ್ ಮನೆತನಗಳಿದ್ವು. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಬಿಲಾಂಗ್ ಟು ರೈವಲ್ ಫ್ಯಾಮ್ಲೀಸ್. ಒಂದು ಮ್ಯಾಂಟಗೂಸ್ ಫ್ಯಾಮ್ಲಿ ಒಳಗಿದ್ರು, ಒಬ್ಬರು ಕ್ಯಾಪ್ಲೆಟ್ ಫ್ಯಾಮ್ಲಿ ಒಳಗಿದ್ರು. ಎರಡು ವೈರತ್ವಗಳಿಂದ ಇರುವಂಥ ಮನೆತನ ಆಗಿತ್ತು. ಓಲ್ಡ್ ಲಾರ್ಡ್ ಕ್ಯಾಪ್ಲೆಟ್ ಹಾಸ್ಟೆಡ್ ಎ ಗ್ರ್ಯಾಂಡ್ ಸಪ್ಪರ್. ಇಲ್ಲಿ ಗ್ರ್ಯಾಂಡ್ ಸಪ್ಪರ್ ಅಂತಂದರೆ ಒಂದು ಗ್ರ್ಯಾಂಡ್ ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾರೆ. ಯಾರಪ್ಪ ಅಂದರೆ ಓಲ್ಡ್ ಲಾರ್ಡ್ ಕ್ಯಾಪ್ಲೆಟ್ ಅವರು. ದ ರೋಮಿಯೋ ಬಿಲಾಂಗ್ಡ್ ಟು ದ ಫ್ಯಾಮ್ಲೀಸ್ ಆಫ್ ಮಾಂಟೆಗೂಸ್. ಇಲ್ಲಿ ಮಾಂಟೆಗೂಸ್ ಫ್ಯಾಮ್ಲಿಗೆ ಹೇಗೆ ಹೋಗೋದು ಅಂತ ರೋಮಿಯೋ ವಿಚಾರ ಮಾಡ್ತಾನೆ. ಹಿ ಅಟೆಂಡೆಡ್ ದ ಸಪ್ಪರ್ ಇನ್ ಡಿಸ್ಗೈಸ್ ಟು ಸಿ. ಡಿಸ್ಗೈಸ್ ಅಂದರೆ ಒಂದು ವೇಷವನ್ನು ಹಾಕ್ಕೊಂಡು, ಒಂದು ಮಾಸ್ಕನ್ನು ಹಾಕ್ಕೊಂಡು ನೋಡಲಿಕ್ಕೆ ಬರ್ತಾನೆ. ಯಾರಪ್ಪ ಅಂತಂದರೆ ಇಲ್ಲಿ ರೋಸಲೈನ್. ಇಲ್ಲಿ ರೋಸಲೈನ್ ಅಂತಂದರೆ ಈ ರೋಮಿಯೋ ಲವ್ ಮಾಡ್ತಾ ಇದ್ದಂಥ ಹುಡುಗಿ ಹೆಸರು ರೋಸಲೈನ್ ಅಂತ ಕರಿತೀವಿ. ಆ ರೋಸಲೈನ್ನ ನೋಡಲಿಕ್ಕೆ ಅಂತ ಬರ್ತಾನೆ. ಇದು ಒನ್ ವೇ ಲವ್ ಅಂತ ಹೇಳ್ಬೋದು. ರೋಮಿಯೋ ಮಾತ್ರ ಇಲ್ಲಿ ಪ್ರೀತಿಯನ್ನು ಸ್ಟಾರ್ಟ್ ಮಾಡಿರ್ತಾನೆ. ಅಲ್ಲಿ there he sees Juliet on the dance floor and fascinated by her beauty. ಅಲ್ಲಿ ಬಂದಾಗ ಏನು ಮಾಡ್ತಾನಪ್ಪ ಅಂದರೆ, there he sees Juliet on the dance floor. ಅಲ್ಲಿ ಡಾನ್ಸ್ ಫ್ಲೋರ್ನಲ್ಲಿ ಜೂಲಿಯೆಟ್ ಇರ್ತಾಳೆ. ಆ್ಯಂಡ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಇಲ್ಲಿ ಜೂಲಿಯೆಟ್ದ ಬ್ಯೂಟಿಗೆ ಆಕರ್ಷಿತನಾಗ್ತಾನೆ. ಆಫ್ಟರ್ ದ ಡಾನ್ಸ್ ಹಿ ಲರ್ನ್ಸ್ ದ್ಯಾಟ್ ಶಿ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪ್ಲೆಟ್. ಅವನಿಗೆ ಗೊತ್ತಿರೋಂಗಿಲ್ಲ ಯಾರ ಮಗಳು ಅಂತೇಳಿ. ಲಾರ್ಡ್ ಕ್ಯಾಪ್ಲೆಟ್ ಅವ್ರ ಮಗಳು ಈ ಜೂಲಿಯೆಟ್ ಅಂತ ಗೊತ್ತಿರಲಿಲ್ಲ. ಶಿ ಫೀಲ್ಸ್ ಅಟ್ರಾಕ್ಟೆಡ್ ಟು ದ ಮ್ಯಾನ್ಸ್ ಫ್ರಮ್ ದ ಎನಿಮೀಸ್ ಫ್ಯಾಮ್ಲಿ. ಇವೆರಡು ಎನಿಮೀಸ್ ಫ್ಯಾಮ್ಲಿಯಾಗಿದ್ದರೂ ಕೂಡ ಇಲ್ಲಿ ಜೂಲಿಯೆಟ್ ಕೂಡ ಏನು ಮಾಡ್ತಾಳೆ, ಅವನ ಪ್ರೀತಿಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದ ಫಾಲೋವಿಂಗ್ ವರ್ಸಸ್ ಎಕ್ಸ್ಪ್ರೆಸ್ ದೇರ್ ಇಂಪ್ಲಿಕ್ಟ್ ಫೀಲಿಂಗ್ಸ್ ಫಾರ್ ಒನ್ ಅನದರ್. ಕೆಳಗಡೆ ನೋಡೋಣ್ರಿ, ಇಲ್ಲಿ ಎರಡು ಎಕ್ಸ್ಟ್ರಾಕ್ಟ್ಗಳದಾವ. ಒಂದು ರೋಮಿಯೋ ಹೇಳಿದಂಥದ್ದು, ಇನ್ನೊಂದು ಜೂಲಿಯೆಟ್ ಹೇಳಿದಂಥದ್ದು. ಇಲ್ಲಿ ರೋಮಿಯೋ ಹೇಳಿದಂಥ ಈ ಎಕ್ಸ್ಟ್ರಾಕ್ಟ್ನಲ್ಲಿ ಆ್ಯಕ್ಟ್ 1 ಸೀನ್ 5 ಅಂತ ಕರಿತೀವಿ. ಆ್ಯಕ್ಟ್ 1ನಲ್ಲಿ ಸೀನ್ 5 ಆಯ್ದುಕೊಳ್ಳಲಾಗಿದೆ. ಇಲ್ಲಿ ರೋಮಿಯೋ ಎಕ್ಸ್ಪ್ರೆಷನನ್ನು ಮಾಡ್ತಾನೆ, ಫೀಲಿಂಗ್ಸ್ಗಳನ್ನು ನೋಡ್ರಿ. ಓ ಶಿ ಡತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಅಲ್ಲಿ ಗ್ರ್ಯಾಂಡ್ ಸಪ್ಪರ್ನಲ್ಲಿ ಹಚ್ಚಿದಂಥ ಒಂದಿಷ್ಟು ದೀಪಗಳನ್ನು ಹಚ್ಚಿರ್ತಾರೆ ರೀ. ಆ ದೀಪಗಳನ್ನು ಹಚ್ಚಿದಲ್ಲಿ ಏನು ಮಾಡ್ತಾನೆ, ಆ ದೀಪಗಳನ್ನು ನೋಡಿ ಇಲ್ಲಿ ರೋಮಿಯೋ ಎಕ್ಸ್ಪ್ರೆಷನ್ನ ಮಾಡ್ತಾನೆ. ಏನಪ್ಪ ಅಂತಂದ್ರೆ, ಓ ಶಿ ಡತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಇಲ್ಲಿ ಜೂಲಿಯೆಟ್ಟು ಆ ದೀಪಗಳಿಗಿಂತ ಜಾಸ್ತಿ ಪ್ರಕಾಶಮಾನವಾಗಿ ಹೊಡಿತಾಳೆ. ಮತ್ತು ಆ ದೀಪಗಳು ಯಾವ ರೀತಿ ಬೆಳಗಬೇಕು ಅನ್ನೋದನ್ನು ಹೇಳ್ಕೊಡೋದು ಯಾರಪ್ಪ, ನಮ್ಮ ಜೂಲಿಯೆಟ್ ಅಂತ ತಿಳ್ಕೊತಾನೆ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪ್ ಆನ್ ದ ಚೀಕ್ ಆಫ್ ನೈಟ್. ಅಂದರೆ ಅಲ್ಲಿ ಬಹಳಷ್ಟು ಕತ್ತಲೆಯಾದಂಥ ರಾತ್ರಿಯಲ್ಲಿ ಆ್ಯಸ್ ಎ ರಿಚ್ ಜ್ಯುವೆಲ್ ಇನ್ ದ ಇಥಿಯೋಪ್ಸ್ ಇಯರ್. ಇಲ್ಲಿ ರಿಚ್ ಜ್ಯುವೆಲ್ ಇಥಿಯೋಪ್ಸ್ ಇಯರ್ ಅಂತಂದರೆ ಅಲ್ಲಿ ಆಫ್ರಿಕನ್ ಒಬ್ಬರು ವುಮೆನ್ ಇರ್ತಾರೆ. ಆ ವುಮೆನ್ನಲ್ಲಿರುವಂಥ ಜ್ಯುವೆಲ್, ರಿಚ್ ಜ್ಯುವೆಲ್, ಅಲ್ಲೆಲ್ಲ ಆಭರಣಗಳನ್ನು ಹಾಕ್ಕೊಂಡಿರ್ತಾರಲ್ಲ, ಹೆಂಗೆ ಹೊಳಿತಾಳಲ್ಲ ಇಥಿಯೋಪ್ಸ್ ಇಯರ್ನಲ್ಲಿ ಹೆಂಗೆ ಹೊಳಿತಾವಲ್ಲ, ಹಾಗೆ ಇಲ್ಲಿ ಕೂಡ ಏನು ಮಾಡ್ತಾಳೆ, ಜೂಲಿಯೆಟ್ ಆ ರೀತಿ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್. ಇಲ್ಲಿ ಬ್ಯೂಟಿ ಟು ರಿಚ್, ಭಾಳಷ್ಟು ಸುಂದರವಾಗಿ ಕಾಣಿಸ್ತಾಳೆ ಅಂತ ಹೇಳ್ತಾನೆ. ಬ್ಯೂಟಿ ಭಾಳಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ. ಫಾರ್ ಅರ್ತ್ ಟು ಡಿಯರ್. ಅರ್ತ್ ಇಡೀ ಭೂಮಿ ಮೇಲೆ, ಟು ಡಿಯರ್ ಅಂತಂದರೆ ಇಲ್ಲಿ ಪ್ರೀತಿಯ ಅಂತ ಅರ್ಥ ಅಲ್ಲ. ಇಲ್ಲಿ ಟು ಡಿಯರ್ ಅಂದರೆ ಟೂ ಕಾಸ್ಟ್ಲಿ ಅಂತ ಕರಿತೀವಿ, ಅಥವಾ ಟೂ ಎಕ್ಸ್ಪೆನ್ಸಿವ್ ಅಂತ ಕರಿತೀವಿ. ಭಾಳಷ್ಟು ಬೆಲೆ ಬಾಳುವಂಥ ವಸ್ತು ಯಾರು, ಜೂಲಿಯೆಟ್ ಅಂತ ತಿಳ್ಕೊತಾನೆ. ಶೋಸ್ ಎ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಅ ಕ್ರೌಸ್.
ಶೋಸ್ ಎ ಸ್ನೋವಿ ಡವ್ ಅಂತಂದರೆ ಬೆಳ್ಳಗಿರುವಂಥ ಇಲ್ಲಿಂದ ಪಾರಿವಾಳ ಅಂತ ಹೇಳ್ತೀವಿ. ಟ್ರೂಪಿಂಗ್ ವಿತ್ ಅ ಕ್ರೌಸ್, ಈ ಕಾಗೆಗಳ ಮಧ್ಯೆ ಇಲ್ಲಿರೋ ಸ್ನೋವಿ ಡವ್ ಅಂತ ಕರಿತೀವಿ. ಒಂದು ಕಪ್ಪಾಗಿರುವಂಥ ಈ ಕಾಗೆಗಳ ಮಧ್ಯೆ ಒಂದು ಬಿಳಿ ಪಾರಿವಾಳನ ಇಟ್ಟರೆ ಹೆಂಗಾಗುತ್ತೋ ಹಂಗೆ ಏನಂತಾನ್ರಿ ಈ ರೋಮಿಯೋ ಹಾಗೆ ಜೂಲಿಯಟ್ ಕಾಣಿಸ್ತಾಳ ಅಂತ ಹೇಳ್ತಾನೆ. ಆ್ಯಸ್ ಯಾಂಡರ್ ಲೇಡೀಸ್ ಓವರ್ ಹರ್ ಫೆಲೋಸ್ ಶೋ ಅಂತಂದ್ರೆ ಅಲ್ಲಿ ಡ್ಯಾನ್ಸ್ ಮಾಡ್ತಂಥ ಎಲ್ಲ ಹೆಣ್ಮಕ್ಳ ಮಧ್ಯೆ ಈಕಿ ಏನು ಜೂಲಿಯಟ್ ಅದಾಳ ಅಂತ ಹೇಳ್ತಾನೆ. ದ ಮೆಜರ್ ಡನ್ ಅಂತ ಇಲ್ಲಿ ಅಳತೆ ಅಂತ ತಿಳ್ಕೊಬೇಡ್ರಿ. ಮೆಜರ್ ಡನ್ ಅಂತಂದರೆ ಡಾನ್ಸ್ ಓವರ್ ಅಂತ ಕರಿತೀವಿ. ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ನೋಡ್ರಿ ಇಲ್ಲಿ ರೋಮಿಯೋ ಏನು ಮಾಡ್ತಾನೆ, ಡಾನ್ಸ್ ಓವರ್ ಆದರೂ ಕೂಡ ಅಲ್ಲೇ ನಿಂತ್ಕೊಂಡು ರೋಮಿಯೋ ಎಲ್ಲಿ ಹೋದ್ಲು ಏನು ಅಂತಂತ ಎಲ್ಲ ವಿಚಾರಣೆ ಮಾಡ್ಕೊತ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆ್ಯಂಡ್ ಟಚಿಂಗ್ ಹರ್ಸ್, ಆಕಿನ ಒಂದ್ಸಲ ಮುಟ್ಟಬೇಕು ಅಂತ ಅನ್ಕೋತಾನ್ರಿ. ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್ ಏನಂತಾನ್ರಿ. ರೂಡ್ ಹ್ಯಾಂಡ್ ಅಂತಂದ್ರೆ ಒಂದು ಗಟ್ಟಿಯಾದಂಥ ಯಾವುದು ರಫ್ ಕೈ ಇರ್ತದ ತಂದು ಅದನ್ನು ಏನು ಮಾಡ್ತಾನೆ ಮುಟ್ಟಿ ನಾನು ಅವನೇನು ಮಾಡ್ಕೋತೀನಿ ಸ್ಮೂತ್ ಮಾಡ್ಕೋತೀನಿ ಅಂತ ಹೇಳಿ. ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ಹ್ಯಾಂಡ್, ನಾನು ರೂಡ್ ಹ್ಯಾಂಡನ್ನು ನನ್ನ ಕೈ ಏನಾಗಿದಾವ ಭಾಳಷ್ಟು ರಫ್ ಆಗಿದ್ದಾವ, ಮುಟ್ಟಿ ನೋಡಬೇಕು ಅವಳನ್ನು ಒಂದ್ಸಲ ಟಚ್ ಮಾಡಬೇಕು ಅಂತ ಅನ್ಕೊಡ್ತಾನೆ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಫಾರ್ ವಿಯರ್ ಇಟ್ಸ್ ಸೈಟ್. ನೋಡ್ರಿ ಅವತ್ತೇ ತಿಳ್ಕೊತಾನೆ. ಡಿಡ್ ಮೈ ಹಾರ್ಟ್ ಮನಸ್ಸಲ್ಲಿ ಅನ್ಕೋತಾನೆ ಏನಪ್ಪ ಅಂತಂದ್ರೆ ಫಾರ್ ಸ್ವೇರ್ ಸೈಟ್ ಫಾರ್ ಐ ನಿಯರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ನಿಜವಾದ ಪ್ರೀತಿ ಅಂದ್ರೆ ಇದು, ನಿಜವಾದ ಬ್ಯೂಟಿ ಅಂದ್ರೆ ಇದು, ಇಂಥ ಸೌಂದರ್ಯನ ಮತ್ತು ಬೇರೆ ಎಲ್ಲಿ ನೋಡಿಲ್ಲ, ಇದು ನಿಜವಾದ ಸೌಂದರ್ಯ ಅಂತ ಹೇಳಿ ಅರ್ಥ ಮಾಡ್ಕೋತಾನೆ ರೀ. ಇನ್ನು ನೆಕ್ಸ್ಟು ಯಾವ ರೀತಿ ರೋಮಿಯೋ ಹೇಳ್ತಾನಲ್ಲ ಅದೇ ರೀತಿ ಜೂಲಿಯಟ್ ಕೂಡ ಹೇಳ್ತಾಳ್ರಿ. ನೋಡ್ರಿ ಜೂಲಿಯಟ್ ಇಲ್ಲಿ ರೋಮಿಯೋ ಹೊರಗಡೆ ಹೋಗಿರ್ತಾನೆ, ಅವಾಗ ಹೇಳ್ತಾಳೆ ಕಮ್ ನೈಟ್ ಕಮ್ ರೋಮಿಯೋ ಕಮ್ ದೌ ಡೇ ಇನ್ ನೈಟ್. ಕತ್ತಲೆಗೆ ಏನು ಹೇಳ್ತಾಳ್ರಿ, ಕಮ್ ನೈಟ್ ಬೇಗನ ಬಾ ಕತ್ತಲೆ, ಕಮ್ ರೋಮಿಯೋ ನಿನ್ನ ಜೊತೆಗೆ ಮಾಡು, ರೋಮಿಯೋನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಕಮ್ ದೋ ಡೇ ಇನ್ ನೈಟ್ ಫಾರ್ ದೌ ವಿಲ್ಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್ ಅಂದರೆ ಕತ್ತಲೆ ರಾತ್ರಿ ಇದ್ದ ಹಾಗೆ ಏನು ಮಾಡು, ರಾತ್ರಿಯ ರೆಕ್ಕೆ ಮೇಲೆ ಬಾ, ಕುಳಿತುಕೊಂಡು ಬಾ, ರಾತ್ರಿಯ ರೆಕ್ಕೆ ಮೇಲೆ ಕುಳಿತುಕೊಂಡು ಬಾ ಈ ದಿನ ರಾತ್ರಿ ಅಂತ ಹೇಳ್ತಾಳೆ. ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ಎ ರವಿನ್ಸ್ ಬ್ಯಾಕ್. ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತಂದರೆ ಹಿಮ ಅಂತ ಕರಿತೀವಿ. ಆನ್ ಎ ರವಿನ್ಸ್ ಬ್ಯಾಕ್, ಹಿಮ ಈಗ ಬಿಳಿದಾದಂಥ ಹಿಮದಲ್ಲಿ ರವಿನ್ಸ್ ಬ್ಯಾಕ್ ಒಂದು ದೊಡ್ಡದಂಥ ಕಪ್ಪಾಗಿರುವಂಥ ಕಾಗೆ ಥರ ಇರುವಂಥ ಪಕ್ಷಿ, ಅದು ರವಿನ್ಸ್ ಬ್ಯಾಕ್ ಅಂತ ಕರಿತೀವಿ. ಆ ರವಿನ್ಸ್ ಅನ್ನುವಂಥದ್ದು ಅದು ಹಿಮದಲ್ಲಿರುವಂಥ ಹಿಮದಲ್ಲಿರುವಂಥಲ್ಲಿ ಒಂದು ಕಪ್ಪಾದ ಕಾಗೆ ಬಂದರೆ ಹೆಂಗಾಗುತ್ತೆ ಹಂಗೆ ಅಂತ ಹೇಳ್ತಾ. ಕಮ್ ಜಂಟಲ್ ನೈಟ್ ಅಂದರೆ ಸಾಫ್ಟ್ ಇರೋ ನೈಟು, ಒಂದು ಒಳ್ಳೆ ನೈಟು ಅಂತ ಕರ್ತಾ. ಕಮ್ ಲವಿಂಗ್ ಬ್ಲ್ಯಾಕ್ ಬ್ರೌನ್ ನೈಟ್, ಈ ರಾತ್ರಿಗೆ ಏನನ್ನ ಹೊಲಸಕತ್ತಾಳ ನೋಡ್ರಿ, ಬ್ಲ್ಯಾಕ್ ಬ್ರೌನ್ ನೈಟ್ ಅಂತ ಕರೆಯಕತ್ತಾಳ. ಕರಿ ಹುಬ್ಬು ಇರೋಂಥ ರಾತ್ರಿ ನೈಟೇ ಬೇಗನೆ ಬಾ ಅಂತ ಹೇಳಕತ್ತಾಳ. ಗಿವ್ ಮಿ ಮೈ ರೋಮಿಯೋ, ನನ್ನ ರೋಮಿಯೋನ ತಂದು ಕೊಡು. ಆ್ಯಂಡ್ ವೆನ್ ಐ ಶಾಲ್ ಡೈ, ಒಂದು ವೇಳೆ ನಾನು ಸತ್ತ ಮೇಲೆ, ವೆನ್ ಐ ಶಾಲ್ ಡೈ ಒಂದು ವೇಳೆ ನಾನು ಸತ್ತ ಮೇಲೆ, ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್, ಒಂದು ವೇಳೆ ಏನು ಮಾಡು, ಟೇಕ್ ಹಿಮ್ ತೊಗೊಂಡು ಬಂದು ಅವನ್ನೇ ಮಾಡು, ಕಟ್ ಹಿಮ್ ಔಟ್ ಇನ್ ದ ಲಿಟಲ್ ಸ್ಟಾರ್, ಆ ಲಿಟಲ್ ಸ್ಟಾರ್ಗಳ ಮಧ್ಯದಲ್ಲಿ ಏನು ಮಾಡು, ಆ ರೋಮಿಯೋನನ್ನು ಕೂಡಿಸ್ಬಿಡು. ಆ್ಯಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್, ಅವಾಗೆಲ್ಲ ಏನಾಗ್ತದೆ ರಾತ್ರಿ ಭಾಳಷ್ಟು ಚೆನ್ನಾಗಿ ಕಾಣಿಸ್ತದೆ. ರಾತ್ರಿ ಇಲ್ಲಿ ಹೆವೆನ್ಸ್ ಫೈನ್ ಅಂತ ಕರೆದ್ರೆ ಆ ನಕ್ಷತ್ರಗಳ ಮಧ್ಯೆ ಸೇರಿಸು ಆ ಆಕಾಶ, ಆಕಾಶದಲ್ಲಿ ಏನಾಗುತ್ತೆ ಸ್ವರ್ಗ ಕಂಡಂಗೆ ಕಾಣಿಸ್ತದೆ. ಹಾಗಾಗಿ ನಕ್ಷತ್ರಗಳ ಮಧ್ಯೆ ರೋಮಿಯೋನ ತಂದು ಬಿಟ್ಬಿಡು. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್, ಎಲ್ಲರೂ ಏನು ಮಾಡ್ತಾರೆ, ಹಾಗಾಗಿ ಎಲ್ಲರೂ ನೈಟನ್ನು ಭಾಳಷ್ಟು ಪ್ರೀತಿಸ್ತಾರೆ. ಆ್ಯಂಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಶ್ ಸನ್, ಇಲ್ಲಿ ಸೂರ್ಯನ ಪ್ರಕಾರಮಾನವಾದಂಥ ಪ್ರಕಾರಮಾನವಾಗಿರುವಂಥ ಸೂರ್ಯನನ್ನು ಯಾರೂ ಪ್ರೀತಿಸಂಗಿಲ್ಲ, ಎಲ್ಲರೂ ಏನು ಮಾಡ್ತಾರೆ, ಕತ್ತಲೆ ಆದ ರಾತ್ರಿಯನ್ನು ಪ್ರೀತಿಸ್ತಾರೆ. ಹಾಗಾಗಿ ನೀನೇನು ಮಾಡು, ಕತ್ತಲೆಯಲ್ಲಿ ಆ ನಕ್ಷತ್ರಗಳ ಮಧ್ಯೆ ನನ್ನ ರೋಮಿಯೋನ ತಂದು ಸೇರಿಸು, ನಾನು ಸತ್ತ ಮೇಲೆ ಅವನನ್ನು ತಂದು ಸೇರಿಸು ಅಂತ ಹೇಳಿ ತನ್ನ ಫೀಲಿಂಗ್ಸನ್ನು ಏನು ಮಾಡ್ತಾಳ್ರಿ ಜೂಲಿಯಟ್ ಇದೆಲ್ಲ ಹೇಳ್ಕೊತಾಳ್ರಿ. ಇಲ್ಲಿಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣ ರೀ. ಈ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ.